ಕುಣಿಗಲ್ ಉತ್ಸವ 2026 3 ದಿನಗಳ ಕಾಲ ಪಕ್ಷಾತೀತವಾಗಿ ತಾಲೂಕಿನ ಎಲ್ಲರೂ ಒಂದೆಡೆ ಸೇರಿ ಹಬ್ಬದ ರೀತಿಯಲ್ಲಿ ವಿಜೃಂಭಣೆಯಿಂದ ಶಾಸಕ ಡಾಕ್ಟರ್ ಎಚ್.ಡಿ. ರಂಗನಾಥ್ ರವರ ನೇತೃತ್ವದಲ್ಲಿ ಆಚರಿಸಿದ್ದೇವೆ. ತಾಲೂಕಿನಾದ್ಯಂತ ಮಕ್ಕಳಿಗೆ, ಯುವಕರಿಗೆ ದೇಸಿ ಕ್ರೀಡೆಗಳು, ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ, ಕೇಶವಿನ್ಯಾಸ ಸ್ಪರ್ಧೆ, ವಿವಾಹಿತರಿಗೆ ಆದರ್ಶ ದಂಪತಿಗಳ ಸ್ಪರ್ಧೆಗಳನ್ನು ಏರ್ಪಡಿಸಿ ಬಹುಮಾನಗಳನ್ನು ವಿತರಿಸಲಾಯಿತು. ತಿರುಪತಿ ಮಾದರಿಯಲ್ಲಿ ದೇವಸ್ಥಾನವನ್ನು ನಿರ್ಮಿಸಿ ಶ್ರೀನಿವಾಸ ಸಹಿತ ಶ್ರೀದೇವಿ ಭೂದೇವಿ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಸಾವಿರಾರು ಜನರು ದರ್ಶನ ಪಡೆದು ಪುನೀತರಾದರು. ಮ್ಯೂಸಿಕಲ್ ನೈಟ್ಸ್ ಕಾರ್ಯಕ್ರಮದಲ್ಲಿ ಚಿತ್ರರಂಗದ ದಿಗ್ಗಜ ತಾರಾ ಸಮೂಹವೇ ಕುಣಿಗಲ್ಗೆ ಆಗಮಿಸಿತ್ತು. ಇಂತಹ ಬೃಹತ್ ಕಾರ್ಯಕ್ರಮ ಯಶಸ್ವಿಯಾಗಿದೆ. ತಿರುಪತಿಯಿಂದ ತರಿಸಿರುವಂತಹ ಲಾಡು ಪ್ರಸಾದವನ್ನು ತಾಲೂಕಿನ ಪ್ರತಿ ಮನೆಗೂ ತಲುಪಿಸುತ್ತೇವೆ ಎಂದು ಮುಖಂಡರಾದ ಕೊಗ್ಗಟ್ಟ ರಾಜಣ್ಣ ತಿಳಿಸಿದರು. ಕುಣಿಗಲ್ ಉತ್ಸವ ನಡೀತು. ನಾವು ಭವಿಷ್ಯತಿ ಅನ್ನೋ ರೀತಿ ಹಿಂದೆ ಇಲ್ಲ ಮುಂದೆ ಆಗೋದಿಲ್ಲ ಅನ್ನೋ ಮಟ್ಟಕ್ಕೆ ಏನೊಂದು ಗ್ರಾಮದೇವತೆಗಳ ಉತ್ಸವ ಆಗಿರ್ಬೋದು. ಸುಮಾರು 150ಕ್ಕೂ ಹೆಚ್ಚು ನಮ್ಮ ತಾಲೂಕಿನ ದೇವತೆಗಳನ್ನು ಕರೆದು ಕುಣಿಗಲ್ನ ನಮ್ಮ ಗ್ರಾಮದ ಮುಖಾಂತರ ಆದಿಬೀದಿಗಳಲ್ಲಿ ಮೆರವಣಿಗೆ ಮಾಡೋದ್ರ ಮುಖಾಂತರ ಒಂದು ಯಾರೂ ಮಾಡದಂಥ ಒಂದು ಇತಿಹಾಸವನ್ನೇ ಒಂದು ಸೃಷ್ಟಿ ಮಾಡಿದಂಥ ಒಂದು ಸಂದರ್ಭ ಈ ಕುಣಿಗಲ್ ಉತ್ಸವ ಅನ್ನೋದು. ಜೊತೆಗೆ ನಮ್ಮ ಗ್ರಾಮೀಣ ಪ್ರತಿಭೆಗಳಿಗೆ ಒಂದು ವೇದಿಕೆಯನ್ನು ಮಾಡಿಕೊಡಬೇಕು. ಅವರ ಒಂದು ಕಲೆ ಮತ್ತು ಸಾಂಸ್ಕೃತಿಕ ಮತ್ತು ಕ್ರೀಡಾ ಕ್ಷೇತ್ರಗಳಲ್ಲಿ ಗುರುತಿಸಿಕೊಳ್ಳಲಿಕ್ಕೆ ಅವರಿಗೆ ಒಂದು ದೊಡ್ಡ ಒಂದು ವೇದಿಕೆಯನ್ನೇ ಸೃಷ್ಟಿ ಮಾಡಿಕೊಂಡಂಥ ಡಾಕ್ಟರ್ ರಂಗನಾಥ್ ಅವರಿಗೆ ಮತ್ತು ಡಿ.ಕೆ. ಸುರೇಶ್ ಅವರಿಗೆ ಮತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ನಿಮ್ಮ ಮುಖಾಂತರ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಜೊತೆಗೆ ಇನ್ನೂ ಈ ಒಂದು ಅಭೂತಪೂರ್ವ ಒಂದು ಕಾರ್ಯಕ್ರಮ ನಡೀತು. ಯಾವುದೇ ಒಂದು ಕೊರತೆ ಇಲ್ಲದೆ ಪ್ರತಿದಿನ ಅವರಿಗೆ ಸಾವಿರಾರು ಜನ 10,000 ಜನ ಊಟದ ವ್ಯವಸ್ಥೆ ಆಗಿರ್ಬೋದು ಅಥವಾ ಯಾವುದೇ ಕಾರ್ಯಕ್ರಮದ ವ್ಯವಸ್ಥೆ ಆಗಿರ್ಬೋದು, ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನ ಒಂದು ಕಲ್ಯಾಣೋತ್ಸವ ಕಾರ್ಯಕ್ರಮ ಆಗಿರ್ಬೋದು, ಅದಕ್ಕೆ ವರ್ಣದೇವರೇ ಬಂದು ಆ ಒಂದು ಕಾರ್ಯಕ್ರಮಕ್ಕೆ ಒಂದು ಮಂತ್ರಾಕ್ಷತೆ ಮತ್ತೆ ಏನು ನಮಗೆ ಕೊಟ್ಟು ಹೋದ ಅದನ್ನು ತಾವೆಲ್ಲ ಕಣ್ಣಾರ ನೋಡಿದ್ದೀರಾ. ಅದು ಇನ್ನೂ ಮುಂದೆ ಹೆಚ್ಚಿನ ರೀತಿಯಲ್ಲಿ ಅದನ್ನು ಮಾಡಲಿಕ್ಕೆ ಅವರಿಗೆ ಶಕ್ತಿ ಮತ್ತೆ ಅಧಿಕಾರ ಮತ್ತೆ ಆರೋಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಅಂತ ಈ ಮುಖಾಂತರ ನಾನು ಹೇಳ್ತೀನಿ. ನಮಸ್ಕಾರ. ಇವತ್ತು ನಾವು ಕೋಗಾಟ ಗ್ರಾಮದಲ್ಲಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಏನು ಮೊನ್ನೆ ಶ್ರೀನಿವಾಸ ಕಲ್ಯಾಣೋತ್ಸವ ನಡೀತು. ಅದರ ಭಾಗವಾಗಿ ತಿರುಪತಿ ಪ್ರಸಾದ ಲಡ್ಡುವನ್ನ ತಾಲೂಕಿನ ಪ್ರತಿ ಮನೆಗೂ ತಲುಪಿಸುವಂಥ ವ್ಯವಸ್ಥೆಯಲ್ಲಿ ನಡೀತಾ ಇದೆ. ಈ ಕಾರ್ಯ ಭಗವಂತನ ಕೃಪೆ ಕುಣಿಗಲ್ ತಾಲೂಕಿನ ಜನತೆ ಮೇಲೆ ಇರಲಿ ಅಂದ್ಬಿಟ್ಟು ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು, ಡಿ.ಕೆ. ಸುರೇಶ್ ಸಾಹೇಬರು, ರಂಗನಾಥರು ಭಗವಂತನ ಇಲ್ಲಿ ಕಲ್ಯಾಣೋತ್ಸವ ಸಣ್ಣ ಕಾರ್ಯ ಏನಲ್ಲ, ಅದನ್ನ ಕುಣಿಗಲ್ ಜನತೆ ಎದುರುಗಡೆ ಮಾಡಿ, ಜನತೆಯ ಸಮ್ಮುಖದಲ್ಲಿ ಮಾಡಿ ಆ ಪ್ರಸಾದ ವಿನಿಯೋಗವನ್ನು ಮಾಡೋದ್ರಿಂದ ತಿರುಪ್ತಿಗೆ ಹೋಗೋಕ್ಕಾಗದೇ ಇರೋರಿಗೂ ಸಹ ನೇರವಾಗಿ ತಲುಪಿಸಂತ ಕಾರ್ಯ ನಡೀತದೆ. ಭಗವಂತ ಅವ್ರಿಗೂ ನಮ್ಮ ತಾಲೂಕಿನ ಜನತೆಗೂ ಒಳ್ಳೇದು ಮಾಡ್ತಾರೆ ಅಂತ ಭಾವಿಸ್ತಾ ಈ ಕಾರ್ಯ ಇನ್ನು 2 ದಿವಸದಲ್ಲಿ ಪ್ರತಿ ಮನೆಗೂ ತಲುಪುವಂಥ ಕೆಲಸ ಆಗ್ತದೆ. ಅದೇ ರೀತಿ ಕುಣಿಗಲ್ ಉತ್ಸವ 3 ದಿನ ಕಾರ್ಯಕ್ರಮ ನಡೀತು. ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಕ್ರೀಡಾಕೂಟ ಇರ್ಬೋದು, ಮತ್ತೆ ಕೊನೆಯ ದಿವಸ ರಸಮಂಜರಿ ಏನು ಚಲನಚಿತ್ರ ನಟರು ಬಂದರು. ತುಂಬಾ ಜನ 12 ಗಂಟೆ ರಾತ್ರಿವರೆಗೂ ಅದನ್ನ ಆಸ್ವಾದಿಸೋರು ಏನು ನಮ್ಮ ತಾಲೂಕಿನ ಜನತೆ. ರಾತ್ರಿಯಿಂದ ಮತ್ತು ಸುಮಾರು 20,000 ಜನ ಇಡೀ ನಾವು ನೋಡ್ದಂಗೆ ಜಿಕೆ ಬಿರ್ಮೆಸ್ ಗ್ರೌಂಡ್ ಅಲ್ಲಿ ಅಷ್ಟು ಜನ ನಾವು ನೋಡಿರ್ಲಿಲ್ಲ. ಆ ಜಾಮ್ ಪ್ಯಾಕ್ ಅಂತ ಹೇಳ್ತಾರೆ, ಆ ಥರ ಕಾರ್ಯಕ್ರಮ ಮುಗಿಸ್ಕೊಂಡು ಈಗ ಭಗವಂತನ ಕೃಪೆಗೂ ಪಾತ್ರರಾಗಕ್ಕೆ ತಯಾರಿದ್ದೀವಿ. ಭಗವಂತ ಒಳ್ಳೆದಾಗಲಿ. ನಮಸ್ಕಾರ. ಆ ಒಂದು ಕುಟುಂಬಕ್ಕೆ ನಾವು ಚಿರಋಣಿಯಾಗಿರ್ಬೇಕು ಮೊದಲನೇದಾಗಿ ಇಚ್ಛೆ ಪಡ್ತೇನೆ. ಈ ದಿನ ಆ ಉತ್ಸವದ ಅಂಗವಾಗಿ ಏನು ಸ್ವಾಮಿ ಶ್ರೀನಿವಾಸ ಕಲ್ಯಾಣೋತ್ಸವ ಮಾಡಿಸಿದ್ರು, ಅದರ ಜೊತೆಗೆ ತಾಲೂಕಿನ ಪ್ರತಿ ಕುಟುಂಬಕ್ಕೂ ಪ್ರತಿ ಮನೆಗೂ ಕೂಡ ಏನು ಸ್ವಾಮಿ ಸನ್ನಿಧಿಯಿಂದ ಲಾಡನ್ನು ತರಿಸಿ ಪ್ರತಿ ಮನೆಗೂ ನಾವು ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಈ ದಿನ ನಮ್ಮ ಸ್ವಾಗತದ ಗ್ರಾಮದಲ್ಲಿ ನಮ್ಮ ರಾಜರವರ ಸ್ವಗ್ರಾಮದಲ್ಲಿ ಏನ್ ಪ್ಯಾಕಿಂಗ್ ಏನ್ ನಡೀತಾ ಇದೆ, ಇದು ಸಾಗರೋಪಾದಿಯಲ್ಲಿ ಇದೆಲ್ಲ ಸಾಮಾನ್ಯವಾದಂತಹ ಕೆಲಸ ಅಲ್ಲ. ಇದನ್ನ ಇವತ್ತು ನಾಳೆಯಲ್ಲಿ ಪ್ರತಿ ಮನೆಗೂ ಏನು ಕೊರೋನಾ ಕಾಲದಲ್ಲಿ ಪ್ರತಿ ಮನೆಗೂ ಯಾವ ತರ ಕಿಟ್ಟು ಎಲ್ಲ ಹಂಚಿದ್ರು, ಅದೇ ರೀತಿಯಲ್ಲಿ ಯಾವುದೇ ಒಂದು ಮನೆಗೂ ಮಿಸ್ ಆಗದಂಗೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಸ್ವಾಮಿ ಪ್ರಸಾದವನ್ನು ತಲುಪೋದಕ್ಕೆ ನಮ್ಮ ನಾಯಕರು
ಅನುವು ಮಾಡಿಕೊಂಡಿದ್ದಾರೆ. ಭಗವಂತ ಆ ಮೂರು ಜನರು ಕೂಡ ಇನ್ನೂ ಹೆಚ್ಚಿನದಾಗಿ ಆರೋಗ್ಯ, ರಾಜಕೀಯದಲ್ಲಿ ಉನ್ನತ ಹುದ್ದೆ 3 ವರ್ಷಗಳ ಕಾಲ ಸುಭಿಕ್ಷವಾಗಿರ್ಲಿ, ಈ ತಾಲೂಕನ್ನ ಉನ್ನತ ಮಟ್ಟಕ್ಕೆ ತಾಡೋಗ್ತಾರೆ ಅಂತಾದ್ರು ನಾನು ಅದು ಭಾವಿಸಿ ನನ್ನ 2 ಮಾತು ಮುಗಿಸ್ತೀನಿ. ಸುಸಂದರ್ಭ ನಮ್ಮ ಜೀವಿತಾವಧಿಲಿ, ಅದರಲ್ಲೂ ನನ್ನ ವೈಯಕ್ತಿಕ ಜೀವಿತಾವಧಿಲಿ ಈ ತರ ಒಂದು ಶುಭ ದಿನಗಳನ್ನ ನಾವು ನೋಡ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ಯಾವುದೇ ಒಂದು ಸಣ್ಣ ಕುಟುಂಬದಲ್ಲೂ ಕೂಡ, ದೊಡ್ಡ ಕುಟುಂಬದಲ್ಲೂ ಕೂಡ ಒಂದು ಸಣ್ಣ ಪ್ರೋಗ್ರಾಮ್ ಇಂದ ಹಿಡಿದು ದೊಡ್ಡ ಪ್ರೋಗ್ರಾಮ್ ಅನ್ನು ಮಾಡಬೇಕು ಅಂತ ಅಂದಾಗ ಅದರದೇ ಆದಂತಹ ಒಂದು ಕಷ್ಟಗಳು ನೂರಿಟ್ಟಿರ್ತದೆ. ಈ ಒಂದು ಕುಣಿಗಲ್ನಲ್ಲಿ ಈ 3 ದಿನಗಳ ನಡೆದಿರ್ತಕ್ಕಂಥ ಒಂದು ಕುಣಿಗಲ್ ಉತ್ಸವ ಯಾವ ರೀತಿ ವರ್ಣಿಸ್ಬೇಕು ಗೊತ್ತಿಲ್ಲ. ಯಾವ ದಸರಾ ಹಬ್ಬ ಇರ್ಬೋದು, ಮೈಸೂರಿನಲ್ಲಿ ನಡೀತಕ್ಕಂಥದ್ದು, ಅದನ್ನೆಲ್ಲವನ್ನು ಮೀರಿಸಿರ್ತಕ್ಕಂಥ ಒಂದು ಸುಸಂದರ್ಭ ಸುದಿನಗಳನ್ನ ನಮ್ಮ ಜನಪ್ರಿಯ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್